ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆ, ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂಥೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆ, ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂಥೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆ, ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂಥೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆ, ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂಥೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ರಸ್ತೆ, ಈ ಒಂದು ರಸ್ತೆ ಸುಮಾರು 20 ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ
ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂತೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂತೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂತೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದ 26ನೇ ವಾರ್ಡ್ನ ವಾಲಕೇಶ್ವರ ನಗರದಲ್ಲಿ ಕಳೆದ 15 ವರ್ಷಗಳಿಂದ ರಸ್ತೆ ಸಮರ್ಪಕವಾಗಿಲ್ಲ. ಹೀಗಾಗಿ ಜನರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ರಸ್ತೆ. ಈ ಒಂದು ರಸ್ತೆ ಸುಮಾರು 20ರಿಂದ 30 ಮನೆಗಳು ಇದೇ ಒಂದು ಪ್ರದೇಶದಲ್ಲಿದ್ದಾವೆ. ಇವರು ಪ್ರತಿ ಬಾರಿ ಮಳೆ ಆದರೆ ಕೂಡ ಈ ರೀತಿ ತಗ್ಗು ಗುಂಡಿಗಳು ಬೀಳ್ತವೆ. ಅದೇ ರೀತಿಯಾಗಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಲು ಕೂಡ ನಾವು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ವರ್ಷಗಳಿಂದ ನಾವು ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ. ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಇವಾಗ ಏನು CM ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ, ನಮ್ಮ ರಸ್ತೆ ಹದಗೆಟ್ಟಿದೆ, ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ. ಅದಕ್ಕೆ ನೋಟೆಡ್ ಅಂತೇಳಿ ಏನು CM ಕಚೇರಿಯಿಂದ ಕೂಡ ಆನ್ಸರ್ ಬಂದಿದೆ. ಅದು ನಗರಸಭೆ ಅಧಿಕಾರಿಗಳು ಸೌಜನ್ಯಕ್ಕೆ ಆದರೂ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.